ಹೆಲೋ ಎವ್ರಿವನ್. 57ನೇ ಪ್ರಶ್ನೆಯನ್ನ ನೋಡೋಣ. ತ್ರಿಭುಜ ಎಬಿಸಿಯ 3 ಶೃಂಗಗಳ ನಿರ್ದೇಶಾಂಕಗಳು ಕ್ರಮವಾಗಿ ಎ 7,2, ಬಿ 9,10, ಸಿ 1,4 ಆಗಿವೆ. ಹಾಗೂ ಇ ಮತ್ತು ಎಫ್ ಗಳು ಕ್ರಮವಾಗಿ ಎಬಿ ಮತ್ತು ಎಸಿಗಳ ಮಧ್ಯಬಿಂದುಗಳಾದರೆ ಇಎಫ್ ಸಮ ಅರ್ಧ ಬಿಸಿ ಎಂದು ದೂರಸೂತ್ರದ ಸಹಾಯದಿಂದ ಸಾಧಿಸಿ. ಸೊ ಮೊದಲಿಗೆ ನಮಗೆ ಇಎಫ್ ನ ಬೆಲೆ ಬೇಕು. ಇಎಫ್ ನ ಬೆಲೆ ಬೇಕು ಅಂತ ಅಂದ್ರೆ ಇವೆರಡರ ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕು. ಆದ್ರೆ ಇಲ್ಲಿ ಇ ಮತ್ತೆ ಎಫ್ ಎ ಬಿ ಮತ್ತು ಎ ಸಿಗಳ ಮಧ್ಯಬಿಂದು ಅಂತ ಕೊಟ್ಟಿದ್ದಾರೆ. ಸೊ ನಾವು ಇದನ್ನ x1 y1 x2 y2 x3 y3 ಅಂತ ತಗೊಂಡ್ರೆ ನಾವು ಮೊದಲಿಗೆ ಈ ನಿರ್ದೇಶಾಂಕವನ್ನ x, y ಅಂತ ತಗೊಳ್ಳೋಣ. ಇದೇನಾಗತ್ತೆ x1 ಪ್ಲಸ್ x2 by 2, y1 ಪ್ಲಸ್ y2 by 2 ಅಂತ ನಾವು ನೋಡ್ತೀವಿ. ಸೊ ಬೆಲೆಗಳನ್ನ ಆದೇಶಿಸಿದ್ರೆ x1 ಬೆಲೆ 7, x2 ಬೆಲೆ 9 by 2, y1 ಬೆಲೆ 2 ಪ್ಲಸ್ y2 ಬೆಲೆ 10 by 2. ಸೊ ಇದೇನಾಗ್ತಾ ಇದೆ 9, 7, 16, 16 by 2 ಅಂತ ಅಂದ್ರೆ 8. ಹಾಗೆ 10 ಪ್ಲಸ್ 2 12, 12 by 2 ಅಂತ ಅಂದ್ರೆ 6. ಸೊ ಈ ಬಿಂದುವಿನ ನಿರ್ದೇಶಾಂಕಗಳು 8, 6. ಈಗ ಎಫ್ ನ ನಿರ್ದೇಶಾಂಕಗಳನ್ನು ನಾವು ನೋಡೋಣ. ಇದನ್ನ ಎಕ್ಸ್ ಡ್ಯಾಶ್, ವೈ ಡ್ಯಾಶ್ ಅಂತ ತಗೊಳ್ಳೋಣ. ಸಮ ಇಲ್ಲಿ x1 ಪ್ಲಸ್ x3 by 2 ಆಗತ್ತೆ, y1 ಪ್ಲಸ್ y3 by 2. ಸೊ ಬೆಲೆಗಳನ್ನ ಆದೇಶಿಸಿದ್ರೆ x1 ಬೆಲೆ 7, x3 ಬೆಲೆ 1, 7 ಪ್ಲಸ್ 1 8 ಅಂತ ಆಗತ್ತೆ. y1 ಬೆಲೆ 2, ಹಾಗೆ y3 ಬೆಲೆ 4, ಇದು 2 ಪ್ಲಸ್ 4 ಅಂದ್ರೆ 8 by 2, 6 by 2. ಸೊ ಇದೇನಾಗ್ತಾ ಇದೆ ಎಫ್ ನ ನಿರ್ದೇಶಾಂಕಗಳು 2 1 2 4, ಹಾಗೆ 2 1 2 3. ಈಗ ಇ ಮತ್ತೆ ಎಫ್ ಗಳು ನಮ್ಗೆ ಸಿಕ್ಕಿದೆ. ಈ ಬೆಲೆ 8, 6, ಎಫ್ ನ ಬೆಲೆ ಎಫ್ ನ ನಿರ್ದೇಶಾಂಕ 4, 3. ಹೌದಾ? ಸೊ ಇ ಎಫ್ ಅನ್ನ ಮೊದಲಿಗೆ ಕಂಡು ಹಿಡಿದ್ರೆ ಈ ಎಫ್ ಏನಾಗತ್ತೆ ದೂರ ಸೂತ್ರದ ಸಹಾಯದಿಂದ ಎಕ್ಸ್ ಮೈನಸ್ ಎಕ್ಸ್ ಡ್ಯಾಶ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ವೈ ಡ್ಯಾಶ್ ಹೋಲ್ ಸ್ಕ್ವೇರ್ ಅಂತ ಆಗತ್ತೆ. ಸೊ ಇದು ಬೆಲೆಯನ್ನ ಆದೇಶಿಸಿದ್ರೆ ಎಕ್ಸ್ ನ ಬೆಲೆ 8 ಮೈನಸ್ ಎಕ್ಸ್ ಡ್ಯಾಶ್ ಬೆಲೆ 4ರ ವರ್ಗ ಪ್ಲಸ್ ವೈ ಬೆಲೆ 6 ಮೈನಸ್ ವೈ ಡ್ಯಾಶ್ ಬೆಲೆ 3ರ ವರ್ಗ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಇದೇನಾಗತ್ತೆ 8 ಮೈನಸ್ 4 ಅಂತ ಅಂದ್ರೆ 4ರ ವರ್ಗ ಆಯ್ತು, ಪ್ಲಸ್ 6 ಮೈನಸ್ 3 ಅಂತ ಅಂದ್ರೆ 3ರ ವರ್ಗ. ಸೊ ಇದೇನಾಗ್ತಾ ಇದೆ 4ರ ವರ್ಗ ಅಂತ ಅಂದ್ರೆ 16 ಪ್ಲಸ್ 3ರ ವರ್ಗ ಅಂತ ಅಂದ್ರೆ 9. ಸೊ ಇದರ ಬೆಲೆ ವರ್ಗಮೂಲ 25. ವರ್ಗಮೂಲ 25 ಅಂತ ಅಂದ್ರೆ 5 ಅನ್ನೋದನ್ನ ನಾವು ನೋಡಬಹುದು. ಈಗ ನಮ್ಗೆ ಇ ಎಫ್ ಬೆಲೆ ಗೊತ್ತಾಗ್ತಾ ಇದೆ. ಇ ಎಫ್ ಬೆಲೆ 5 ಅಂತ ಸಿಕ್ಕಿದೆ ನಮ್ಗೆ. ಈಗ ಬಿ ಸಿ ಯನ್ನ ಕಂಡುಹಿಡಿಯೋಣ. ಬಿ ಸಿ ಏನಾಗತ್ತೆ x2 ಮೈನಸ್ x3 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y3 ಹೋಲ್ ಸ್ಕ್ವೇರ್ ಅಂತ ಆಗತ್ತೆ. ಸೊ ಇದರಲ್ಲಿ ಬೆಲೆಗಳನ್ನ ಆದೇಶಿಸಿದ್ರೆ x2 ಬೆಲೆ 9, x3 ಬೆಲೆ 1, ಇದರ ವರ್ಗ ಪ್ಲಸ್ 10 ಮೈನಸ್ 4ರ ವರ್ಗ. ಒಂಬತ್ತು ಮೈನಸ್ 1 ಅಂತ ಅಂದ್ರೆ 8ರ ವರ್ಗ ಆಯ್ತು, 10 ಮೈನಸ್ 4 ಅಂತ ಅಂದ್ರೆ 6ರ ವರ್ಗ ಆಯ್ತು. ಸೊ ಇದು 8ರ ವರ್ಗ 64 ಪ್ಲಸ್ 6ರ ವರ್ಗ 36. ಇದೆರಡನ್ನು ಕೂಡಿಸಿದಾಗ ವರ್ಗಮೂಲ 100 ಅಂತ ಸಿಗತ್ತೆ. ಸೊ ಇದರ ಬೆಲೆ ವರ್ಗಮೂಲ 100ರ ಬೆಲೆ 10. ಸೊ
ಇ ಎಫ್ ಮತ್ತೆ ಬಿ ಸಿ ಗಳನ್ನ ನೋಡಿದ್ರೆ ಬಿ ಸಿ ಇ ಎಫ್ ನ 2ರಷ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂತ ಅಂದ್ರೆ ನಾವು 2EF ಮಾಡಿದಾಗ ನಮಗೆ ಬಿ ಸಿ ಸಿಗತ್ತೆ. ಬಿಕಾಸ್ ಇ ಎಫ್ ಬೆಲೆ 5 ಇದೆ, ಬಿ ಸಿ ಬೆಲೆ 10 ಇದೆ. ಸೊ 2 ಸಲ ಇ ಎಫ್ ಅನ್ನ ಗುಣಿಸಿದಾಗ ನಮಗೆ ಕೂಡಿಸಿದಾಗ 2ರಿಂದ ಇ ಎಫ್ ಅನ್ನ ಗುಣಿಸಿದಾಗ ನಮಗೆ ಬಿ ಸಿ ಸಿಗ್ತಾ ಇದೆ. ಸೊ ಆದ್ದರಿಂದ ಇ ಎಫ್ ಸಮ ಅರ್ಧ ಬಿ ಸಿ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಹೌದಾ? ಅಲ್ಲಿಂದ ಈ ಒಂದು ಸಂಬಂಧ ಸಾಬೀತಾಗ್ತಾ ಇದೆ.